ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಬಹಳಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ನಿಮ್ಮ ಸಹಕಾರದಿಂದ ಬಹು ವರ್ಷಗಳಿಂದ ಈಗಾಗಲೇ 5 ವರ್ಷಗಳಿಂದ ಮಾಧ್ಯಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ತಮ್ಮೊಂದಿಗಿದೆ. ತಮ್ಮೆಲ್ಲ ಅಭಿಪ್ರಾಯಕ್ಕೆ ಅನುಗುಣವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಎನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಒಂದು ಸಂದರ್ಭ ಅಂತಲೇ ನಾನು ಭಾವಿಸ್ತೀನಿ. ಇಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗೊಳಪಡುವಂತಹ ಸುದ್ದಿಗಳನ್ನು ಬಿತ್ತರಿಸಿದೆ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ಅಷ್ಟೇ ಧೈರ್ಯವಾಗಿ ನಿಮ್ಮ ಸಹಕಾರದಿಂದ, ನಿಮ್ಮ ಸಲಹೆಗಳಿಂದ, ನಿಮ್ಮೆಲ್ಲರ ಸಹಕಾರದಿಂದ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸುವುದರ ಮೂಲಕ ಎದೆಯೊಡ್ಡಿ ನಿಂತಹ ಒಂದು ಸಂದರ್ಭಗಳು ಕೂಡ ಉಂಟು. ಅಂತಹ ಒಂದು ಅನೇಕ ಸಂದರ್ಭಗಳನ್ನು ಎದುರಿಸಿ ಇವತ್ತು 5ನೇ ವರ್ಷಕ್ಕೆ ತಮ್ಮೊಂದಿಗೆ ತಮ್ಮ ಸಹಕಾರದೊಂದಿಗೆ ಮುನ್ನುಗ್ತಾ ಇರುವಂತಹ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದೇವರು ಇದ್ದಾನ, ದೇವರು ಇಲ್ವಾ, ದುಷ್ಟ ಶಕ್ತಿ ಇದೆಯಾ, ದುಷ್ಟ ಶಕ್ತಿ ಇಲ್ವಾ ಎನ್ನುವಂತಹ ಅನೇಕ ವಾದ ವಿವಾದ ಚರ್ಚೆ ಎಲ್ಲದರ ಮಧ್ಯೆ ಬಹಳಷ್ಟು ಸತ್ಯ ಸಂಗತಿಗಳು ಕೂಡ ನಮ್ಮೆದುರಿಗೆ ನಿಲ್ತವೆ. ಆಸ್ತಿಕರು ನಾಸ್ತಿಕರು ಎನ್ನುವಂತಹ 2 ಗುಂಪುಗಳ ಮಧ್ಯೆ ನಡೆಯುವಂತಹದ್ದು ಒಂದು ಸಂಘರ್ಷ. ಅದು ಭಕ್ತಿ ಸಂಘರ್ಷ, ಧಾರ್ಮಿಕ ಸಂಘರ್ಷ, ಉಳಿವಿನ ಸಂಘರ್ಷ ಅಂತಹ ಒಂದು ಸತ್ಯ ಸಂಗತಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನೀವು ನೋಡ್ತಿರುವಂಥವರು ಇವತ್ತೇನೋ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ತಿಪ್ಪೇಸ್ವಾಮಿಯವರು 1983ರಿಂದ 1989ರವರೆಗೆ ಹೂವಿನಡಗಲಿ KB ಇಲಾಖೆಯಲ್ಲಿ AE ಆಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಕಾಶಿನಾಥಯ್ಯನವರ ಪುತ್ರ ಈ ತಿಪ್ಪೇಸ್ವಾಮಿಯವರು ಹೇಳುವಂತಹ ಒಂದು ಕಥೆ ಏನಿದೆ, ಇದು ಕಟ್ಟುಕಥೆಯಲ್ಲ, ಕಾಲ್ಪನಿಕ ಕಥೆಯಲ್ಲ, ಸತ್ಯಕಥೆ. ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆಯನ್ನು ಇವತ್ತು ನಮ್ಮ ಮುಂದೆ ವಿವರಿಸೋದಕ್ಕೆ ತಮ್ಮ ಮನೆಗೇನೆ ಕರೆಸಿಕೊಂಡಿದ್ದರು. ಕೋಟ್ನಿಕಲ್ ಗ್ರಾಮ ಏನಿದೆ, ಇವತ್ತು ಕೋಟ್ನಿಕಲ್ ಗ್ರಾಮದ ಕೋಟಿಲಿಂಗೇಶ್ವರ ದೇವಸ್ಥಾನದ ಮಾರ್ಗಕ್ಕಾಗಿ ನಡೆದಿರುವಂತಹ ಒಂದು ಸಂಘರ್ಷ ಏನಿದೆ, ಆ ಮಾರ್ಗದ ನಿರ್ಮಾಣದ ಸಂಘರ್ಷ, ಆ ಒಂದು ಕೋಟಿಲಿಂಗೇಶ್ವರ ದೇವಸ್ಥಾನ ಶಿವದೇವಸ್ಥಾನದ ಒಂದು ಸಂಘರ್ಷ ಏನಿದೆ, ಆ ಸಂಘರ್ಷದ ಹಾದಿಯಲ್ಲಿ ಇವತ್ತು ನಾವು ಇವರನ್ನು ಮಾತನಾಡಿಸಿದ್ದೀವಿ. ನಿಜಕ್ಕೂ ಕೂಡ ಕಟ್ಟುಕಥೆಯಲ್ಲ, ಕಾಲ್ಪನಿಕ ಕಥೆಯಲ್ಲ, ದಂತಕಥೆಯಲ್ಲ, ದೇವರಿದ್ದಾನೆ ಎನ್ನುವುದಕ್ಕೆ ಸಾಕ್ಷಾತ್ ತಮ್ಮ ಯಾತನೆಯನ್ನು, ನೋವನ್ನು ಅನುಭವಿಸುತ್ತಿರುವಂತಹ ತಿಪ್ಪೇಸ್ವಾಮಿಯವರೇ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. 1983ರಿಂದ 89ರವರೆಗೂ ಕೂಡ ಇಲ್ಲಿ KB ಇಲಾಖೆಯಲ್ಲಿ AE ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಂತಹ ಕಾಶಿನಾಥಯ್ಯನವರು ಎಸಗಿದಂತಹ ಒಂದು ಸಣ್ಣ ಅಪಚಾರ, ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಎಸಗಿದಂತಹ ಒಂದು ಸಣ್ಣ ಅಪಚಾರ ಈ ಒಂದು ಮಟ್ಟಕ್ಕೆ ನಮ್ಮ ಕುಟುಂಬವನ್ನು ತಂದು ನಿಲ್ಲಿಸಿದೆ. ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಎನ್ನುವಂತಹ ನೋವನ್ನು ತೋಡಿಕೊಂಡರು ತಿಪ್ಪೇಸ್ವಾಮಿಯವರು. ದೇವರಿದ್ದಾನೆ, ದೇವರು ಶಾಪ ಕೊಡ್ತಾನೆ, ದೇವರ ಶಾಪ ತಟ್ಟುತ್ತೆ, ದೇವರು ಇಲ್ಲವೇ ಇಲ್ಲ ಎನ್ನುವಂತಹ ವಿತಂಡವಾದಗಳ ಮಧ್ಯೆ ಇದನ್ನು ಕೂಡ ನಾವು ಒಪ್ಪಲೇಬೇಕಾಗುತ್ತೆ. ಸಣ್ಣದೊಂದು ಅಪಚಾರ ಅಂತ ಹೇಳ್ತಾ ಇದ್ದಾರೆ ತಿಪ್ಪೇಸ್ವಾಮಿಯವರು. ಕಾಶಿನಾಥಯ್ಯ ಎನ್ನುವಂತಹ ಒಬ್ಬ ವ್ಯಕ್ತಿ KB ಇಲಾಖೆಯಲ್ಲಿ AE ಆಗಿ AWE ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಅಂತಹ ವ್ಯಕ್ತಿ ನಿಧಿ ಆಸೆಗಾಗಿ ಕೋಟಿಲಿಂಗೇಶ್ವರ ಪೀಠವನ್ನು ಬಗಿದ್ರ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವಾ. ಒಂದು ನಿಟ್ಟಿನಲ್ಲಿ ನಾವು ತಿಪ್ಪೇಸ್ವಾಮಿಯವರು, ಕಾಶಿನಾಥಯ್ಯನವರ ಮಗ ತಿಪ್ಪೇಸ್ವಾಮಿಯವರನ್ನು ಮಾತನಾಡಿಸಿದಾಗ ಅದು ನಮಗೂ ಗೊತ್ತಿದೆ, ತಂದೆಯವರು ಎಸಗಿದಂತಹ ಅಪಚಾರ ಅಂತ ಹೇಳಲಾಗ್ತಾ ಇದೆ. ತಂದೆಯವರು, ನಮ್ಮ ತಂದೆಯವರಾದಂತಹ ಕಾಶಿನಾಥಯ್ಯನವರು ಎಸಗಿದಂತಹ ಅಪಚಾರಕ್ಕಾಗಿ ಇವತ್ತು ಇಡೀ ನಮ್ಮ ಕುಟುಂಬ ಯಾತನೆಯನ್ನು, ನೋವನ್ನು ಅನುಭವಿಸ್ತಾ ಇದ್ದೀವಿ ಎನ್ನುವಂತಹ ಮಾತನ್ನು ಸ್ವತಃ ತಿಪ್ಪೇಸ್ವಾಮಿಯವರೇ ಒಪ್ಪಿಕೊಂಡಿದ್ದಾರೆ. ಕಾಶಿನಾಥಯ್ಯವರ ಮಗ ತಿಪ್ಪೇಸ್ವಾಮಿಯವರ ಸಹೋದರ ಹಿಂದೂಧರ್ ಕೂಡ ಅಕಾಲಿಕವಾದಂತಹ ಮರಣವನ್ನು ಹೊಂದಿದರು. ಸಾಯುವವರೆಗೂ ಕೂಡ, ಅಂತ್ಯಕಾಲದವರೆಗೂ ಕೂಡ ನೆರಳಿ ಕಾಲವಾದರೂ ಕಾಶಿನಾಥಯ್ಯ ಇಂತಹ ಒಂದು ಯಾತನೆಯನ್ನು ಅನುಭವಿಸ್ತಾ ಇದ್ದೇವೆ. ಕೋಟಿಲಿಂಗೇಶ್ವರನ ಶಾಪ
ನಮಗೆ ತಟ್ಟಿದೆ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಆತ್ಮಸಾಕ್ಷಿಯಾಗಿ ಒಪ್ಪಿಕೊಂಡಿದ್ದಾರೆ. ತಿಪ್ಪೇಸ್ವಾಮಿಯವರು ಬನ್ನಿ ಮಾತನಾಡಿದ್ದಾರೆ. ತಿಪ್ಪೇಸ್ವಾಮಿಯವರ ಮಾತನ್ನ ಕೇಳೋಣ. ವಿಚಾರ ಆಗಿದ್ರೆ ಮತ್ತೊಮ್ಮೆ ಹೇಳ್ತೇನೆ, ನೇರವಾಗಿ ನಾನು ಕಂಡಿಲ್ಲ. ಆದರೆ ನಮ್ಮಿಂದ ಏನಾದರೂ ಭಗವಂತ ಅಪಚಾರ ಆಗಿದ್ರೆ ಶ್ರೀ ಕೋಟಿಲಿಂಗೇಶ್ವರ ದಯಮಾಡಿ ನಮ್ಮನ್ನು ಕ್ಷಮಿಸಿ ಬಿಡು. ಜಗತ್ತಿನ ಮುಂದೆ ಜಗದೊಡೆಯನಾದ ನಿನ್ನನ್ನು ನಾನು ಕ್ಷಮೆಗೆ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಸೇವೆಗೆ ಸಿದ್ಧನಿದ್ದೇನೆ, ನಿನ್ನ ಗುಡಿಯ ಸೇವೆಗೆ ಸಿದ್ಧನಿದ್ದೇನೆ. ನಮ್ಮ ಸೇವೆಯನ್ನು ಸ್ವೀಕರಿಸು ಪ್ರಭು, ನಮಗೆ ದಾರಿ ಮಾಡಿಕೊಡು. ಗುಡಿ ಕಟ್ಲಿಕ್ಕಂದ್ರೂ ಕೂಡ ಈಗ ಗುಡಿ ಏನು ಶಿಥಿಲಾವಸ್ಥೆಯಲ್ಲಿದೆ. ಗುಡಿಯನ್ನು ನೋಡಿದರೆ ಸಾಕಷ್ಟು ಜನ ಗುಡಿ ಕಟ್ಟಬೇಕಂತ ನಿರ್ಣಯಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ಈ ವಿಶೇಷವಾಗಿ ಈ ಗುಡಿಯನ್ನು ಕಟ್ಟಲಿಕ್ಕೆ ನಿಂತಿರ್ತಕ್ಕಂಥ ನಮ್ಮ ವೆಂಕಟರಾಜು ಸರ್ ಅವರು, ನಮ್ಮ ನೀಲಕಂಠಪ್ಪ ಸರ್ ಅವರು, ಮತ್ತೆ ಎಲ್ಲರೂ ಕೂಡ ಯಾರ್ಯಾರು ಭಾಗವಹಿಸಿದ್ದಾರೆ, ಭೂಷಪ್ಪನವರು, ನೀಲಪ್ಪನವರು, ನಮ್ಮ ಪುತ್ರಪ್ಪನವರು, ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಒಂದು ದೇವಾಲಯ ನಿರ್ಮಾಣದ ಪರವಾಗಿ ಮತ್ತು ಅದರ ದಾರಿ ಮಾಡುವ ಸಲುವಾಗಿ ಧ್ವನಿ ಎತ್ತಿದ್ದಕ್ಕಾಗಿ, ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಅಯ್ಯನಗೌಡರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಕಡೆಯಿಂದ. ಈ ಗುಡಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೇನೆ. ಏನಪ್ಪ ಅಂದರೆ 1989 ಮತ್ತೆ ಹೇಳ್ತೇನೆ, 1989ರಲ್ಲಿ ಹೆಚ್ಚು ಕಡಿಮೆ ನಾವು 8ನೇ ಕ್ಲಾಸು 9ನೇ ಕ್ಲಾಸ್ ಓದ್ತಾ ಇದ್ವಿ. ಆಗ ಏನಾಯ್ತೋ ಗೊತ್ತಿಲ್ಲ, ಆ ಗುಡಿಗೆ ಅಪಚಾರ ನಮ್ಮಿಂದ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನಾನು ನೇರವಾಗಿ ನೋಡಿಲ್ಲ. ಜನಗಳು, ಅಲ್ಲಿನ ಜನತೆ ಹೇಳತಕ್ಕಂಥ ಪ್ರಕಾರ ಆ ಪೂಜಾ ಕೈಂಕರ್ಯಗಳಿಗೆ ಏನಾದರೂ ನಮ್ಮಿಂದ, ನಮ್ಮ ತಂದೆಯವರಿಂದ ಅಪಚಾರ ಆಗಿದ್ರೆ ಮತ್ತೊಮ್ಮೆ ಭಗವಂತನಲ್ಲಿ ಶ್ರೀ ಕೋಟಿಲಿಂಗೇಶ್ವರಲ್ಲಿ ಕ್ಷಮೆ ಕೇಳ್ತೇನೆ. ಅದರ ನಂತರ ಏನಾಯ್ತಪ್ಪ ಅನ್ನೋದೇ ತುಂಬಾ ವಿಶೇಷ. ಅಲ್ಲಿಂದ ಏನಾಯ್ತು, ಆ ಕೋಟಿಲಿಂಗೇಶ್ವರನ ಅದ್ಭುತ ಶಕ್ತಿ ನಾನು ವಿವರಿಸ್ತೇನೆ ಈಗ. ಆ ನಂತರ ಮೊದಲು ನನಗೆ ಕಣ್ಣು ಕಾಣಿಸ್ತಾ ಇತ್ತು. ನಾನು 9ನೇ ಕ್ಲಾಸ್ ಓದ್ತಾ ಇದ್ದೆ. ಆ ಗುಡಿಗೆ ನಾನು ನಡ್ಕೊಂಡು ಹೋಗಿದ್ದೇನೆ, ಸೈಕಲ್ನಲ್ಲಿ ಹೋಗಿದ್ದೇನೆ, ಬಂಡಿಯಲ್ಲಿ ಹೋಗಿದ್ದೇನೆ. ಅಲ್ಲಿ ನಾವೆಲ್ಲ ಉಳ್ಳಾಗಡ್ಡಿ, ಶೇಂಗಾ ಎಲ್ಲ ಬೆಳೀತಾ ಇದ್ವಿ. ಅಲ್ಲಿಂದ ನಾವು ಹಾಕೊಂಡು ಬರ್ತಾ ಇದ್ವಿ ಬಂಡಿಗಳಲ್ಲೆಲ್ಲ. ಈ ರೀತಿ ಎಲ್ಲ ನಡೆಸಿದ ನಾನು ಯಾವಾಗ 9ನೇ ಕ್ಲಾಸ್ ನಂತರ ಏನು ಆ ಹೊಲವನ್ನು ಮಾರಬೇಕಾದ ಪರಿಸ್ಥಿತಿ ಬಂತು ನಮಗೆ. ಆ ಗುಡಿಗೆ ಏನು ಅಪಚಾರ ಆಯಿತೋ ಇಲ್ಲ ಗೊತ್ತಿಲ್ಲ. ನಾವು 89ರಲ್ಲಿ ಏನು ಆ ಹೊಲವನ್ನು ಮಾರಿದಾಗ ಗುಡಿ ಮಾತ್ರ ಅಷ್ಟು ಹಿಂದೆ ಇರಲಿಲ್ಲ, ಇನ್ನು ಸ್ವಲ್ಪ ಮುಂದೆ ಇತ್ತು. ಗುಡಿ ಇತ್ತು, ನಾನು ನೋಡಿದ್ದೇನೆ. ಅದು ಇನ್ನು ಸ್ವಲ್ಪ ಮೊದಲೇ ಇತ್ತು. ನಮ್ಮ ಗುಡಿಯಿಂದ ಹೊರಗೆ ಬಂದಾಗ ನಮ್ಮ ಹೊಲ ಎಲ್ಲಿತ್ತು ಅನ್ನೋದು ಕೂಡ ತಿಳಿಸ್ಬಿಡ್ತೇನೆ. ಆ ದೇವಾಲಯದಿಂದ, ಶಿವಾಲಯದಿಂದ ನಾವು ಹೊರಗೆ ಬಂದಾಗ, ನಾವು ನೇರವಾಗಿ ಬಂದಾಗ ನಮ್ಮ ಹೊಲ ಇರಲಿಲ್ಲ. ಮುಂದೆ ನೇರವಾಗಿ ಗುಡಿಯಿಂದ ನೇರವಾಗಿ ಹೊರಗೆ ಬಂದು ಲೆಫ್ಟಿಗೆ ತಿರುಗಿದ್ರೆ ಒಂದು 20 ಮೀಟರ್ ಬಂದರೆ ನಮ್ಮ ಹೊಲ ಬರ್ತಾ ಇತ್ತು. ಹಾಗೆಯೇ ಗುಡಿಯಿಂದ ನೇರವಾಗಿ ದಾರಿ ಇತ್ತು. ಗುಡಿಯಿಂದ ರೈಟ್ ಸೈಡ್ಗೂ ಕೂಡ ತುಂಬಾ ಬಯಲು ಪ್ರದೇಶವೇ ಇತ್ತು. ಯಾವುದೇ ಬಿತ್ತನೆ ಅಲ್ಲಿ ಆಗಿರಲಿಲ್ಲ. ನಮ್ಮ ಹೊಲ ಇತ್ತು ಲೆಫ್ಟಿಗೆ, ಗುಡಿಯಿಂದ ಲೆಫ್ಟಿಗೆ. ಪುರಾತನ ದೇವಸ್ಥಾನ ಇತ್ತು, ನಾವು ಕಣ್ಣಾರೆ ನೋಡಿದ್ದೇವೆ. ಅಲ್ಲಿರುವ ಸಾಕಷ್ಟು ಜನರು ಕೂಡ ಈಗೂ ಕೂಡ ಇದ್ದಾರೆ ನೋಡಿದವರು. ಏನು 89ಕ್ಕೆ ನಾವು ತಂದೆಯವರಿಂದ ಅಪಚಾರ ಆಯಿತು ಇಲ್ಲ ನನಗೆ ನೇರವಾಗಿ ಗೊತ್ತಿಲ್ಲ, ಜನತೆ ಹೇಳುವ ಪ್ರಕಾರ ಹಾಗಾಗಿದ್ರೆ ಅಥವಾ ಆಗಿದೆ ಅನ್ನೋದು ಭಾವಿಸಿದರೆ ನಾನು ಕೂಡ ನಂಬ್ತೇನೆ. ಯಾಕಂದರೆ ಭಗವಂತ ಏನು ಮುಂದೆ ಆದ ವಿಷಯಗಳಿದಾವಲ್ಲ, ಅದು ತುಂಬ ದುರದೃಷ್ಟಕರ ವಿಷಯಗಳು. ಯಾಕೆಂದರೆ ನನಗೆ ಕಾಣಿಸ್ತಾ ಇತ್ತಲ್ಲ, ನಾನು SLC ಓದುವಾಗ ನೋಡಿ 9ನೇ ಕ್ಲಾಸ್ನಲ್ಲಿ ನಾವು ಹೊಲ ಮಾರಬೇಕಾಯಿತು. ನನ್ನ ತಂದೆಯವರು ವಿನಾಕಾರಣ ಸಸ್ಪೆಂಡ್ ಆದರು. ಆ ಸಸ್ಪೆಂಡ್ ಆದರ ಪರಿಣಾಮವಾಗಿ ಹೊಲವನ್ನು ಮಾರಬೇಕಾಯಿತು. ಆರ್ಥಿಕ ತೊಂದರೆ ಆಗಿದ್ದ ಕಾರಣಕ್ಕೆ ಎಷ್ಟು ದುಸ್ಥಿತಿ ಇತ್ತಂದರೆ ನಮ್ಮ ತಂದೆಯವರು ರಾಜೀನಾಮೆ ಕೊಡ್ಲಿಕ್ಕೆ ಹೊರಟ್ಬಿಟ್ಟಿದ್ರು. ಈ ಕ್ಷಣದಲ್ಲಿ ಕೆಲವು ಲೈನ್ಮನ್ಗಳನ್ನು ನೆನೆಸ್ಕೋಬೇಕು ನಾವು. ಅವರು ಬಂದು ಇಲ್ಲ ಸರ್ ಕೊಡಬೇಡ್ರಿ ರಾಜೀನಾಮೆ ಅಂತ ಹೇಳಿದೆಲ್ಲ. ಮೂಗಿನ ಕಡೆಯಿಂದ ಕಣ್ಣಿನ ಕಡೆಗೆ, ಕಾರ್ನಿಯಾದ ಕಡೆಗೆ ಒಂದು ಪೊರೆ ಬರ್ತದೆ, ಬಿಳಿ ಪೊರೆ. ಅದು ಪೊರೆ ಬಂದು ಆವರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ.
ಡಾಕ್ಟರ್ 9 ಸಲ ಆಪರೇಷನ್ ಮಾಡ್ತಾನೆ, 9 ಸಲ ಆಪರೇಷನ್ ಮಾಡ್ತಾನೆ. ಮಣಿಪಾಲಲ್ಲೂ ಸೇರಿದಂತೆ, ದಾವಣಗೆರೆ, ಬೆಂಗಳೂರಲ್ಲಿ ಸೇರಿದಂತೆ ಕರ್ನಾಟಕದ ಅತಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅಂತ ಆ ಕಾಲದಲ್ಲಿ ಏನು ಅನ್ಸ್ಕೊಂಡಿದ್ರು, 1990 95 ವರೆಗೂ 9 ಸಲ ಆಪರೇಷನ್ ಮಾಡ್ತಾರೆ. ಆದರೆ ಆ ಪೊರೆ ಬೆಳೆಯೋದು ನಿಲ್ಲೋದಿಲ್ಲ. ಇಷ್ಟರ ನಡುವೆ ನನಗೆ ಅಂದಿನಿಂದ ಇಂದಿನವರೆಗೂ ಕೂಡ ಕನಸಿನಲ್ಲಿ ಕಾಳಿಂಗ ಸರ್ಪ ಬರ್ತಾನೆ ಇರ್ತದೆ. ಅದು ಕೂಡ ಒಂದು 20 ಅಡಿ ಉದ್ದ ಇದೆ. ಒಂದು 20 ಅಡಿ ಉದ್ದದ ಕಾಳಿಂಗ ಸರ್ಪ ಇವತ್ತಿನವರೆಗೂ ನನಗೆ ಕನಸಿನಲ್ಲಿ ಬರ್ತಾನೆ ಇದೆ. ಮತ್ತೆ ಮತ್ತೆ ಹೇಳ್ತೇನೆ, ಆ ದೇವಸ್ಥಾನಕ್ಕೆ ಕಾಳಿಂಗ ಸರ್ಪ ಕಾವಲಿತ್ತು ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಾನು ಈಗಲೂ ನೆನಪಿದ್ದೇನೆ, ನನ್ನ ಕನಸಿನಲ್ಲಿ ಕಾಳಿಂಗ ಸರ್ಪ ಇವತ್ತೂ ಕೂಡ ಬರ್ತದೆ. ಆ ಗುಡಿಯ ನಿರ್ಮಾಣ ಆಗಬೇಕಾಗಿದೆ. ನಮ್ಮ ಕಡೆಯಿಂದ ತಪ್ಪಾಗಿದ್ದರೆ ಭಗವಂತ ಕ್ಷಮಿಸಲಿ. ಆ ಗುಡಿಯ ನಿರ್ಮಾಣಕ್ಕೆ ನಾವು ಸಿದ್ಧರಿದ್ದೇವೆ. ಸೇವೆಗೆ ಭಗವಂತ ನಮ್ಮ ಸೇವೆಯನ್ನು ಸ್ವೀಕರಿಸಲಿ. ಅಷ್ಟೇ ಅಲ್ಲ, ಯಾವಾಗ SSLC ಹಂಗ ಆಯ್ತಲ್ಲ ಕಣ್ಣು ಹೋಗೋದು, ನಂತರ ಮತ್ತೊಂದು ವಿಚಾರ ಸ್ಟಾರ್ಟ್ ಆಯಿತು. ಕೈ ಬೆರಳುಗಳು ಬಾಗ್ಲಿಕ್ಕೆ ಸ್ಟಾರ್ಟ್ ಆದವು. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನೋಡಿ, ಶಿವನ ಶಾಪ ಹೇಗಿರುತ್ತೆ ಅಂದರೆ ನೋಡಿ, ಶಿವನನ್ನು ಅಲುಗಾಡಿಸೋದು ಕೂಡ ತಪ್ಪು. ಅಲುಗಾಡಿಸೋದು, ಎತ್ತಿಡೋದಲ್ಲ, ಅಲುಗಾಡಿಸೋದು ಕೂಡ ಶಾಸ್ತ್ರದಲ್ಲಿ ತಪ್ಪು ಅಂತ ತಿಳಿಸಲಾಗಿದೆ. ಆ ಶಕ್ತಿಯನ್ನ ಟೆಸ್ಟ್ ಮಾಡಲಿಕ್ಕೆ ಯಾರು ಹೋಗಬೇಡಿ. ಇಡೀ ಜಗತ್ತಿಗೆ ಹೇಳ್ತಾ ಇದ್ದೇನೆ, ಯಾರು ಕೂಡ ಶಿವನ ಒಂದು ಲಿಂಗವನ್ನ ಅಲುಗಾಡಿಸ್ಲಿಕ್ಕೂ ಕೂಡ ಹೋಗಬೇಡಿ. ಯಾಕಂದ್ರೆ ಸಾಕಷ್ಟು ಸಾರತಿ ಜಗತ್ತಿನಲ್ಲಿ ಈಗ ಇದು ನಿಮಗೆ ಮನವರಿಕೆ ಆಗಿದೆ. ನಾವೇನೋ ಅಪಚಾರ ಮಾಡಿದ್ದಕ್ಕಾಗಿಯೇ ಇವತ್ತು ಅಂಗವೈಫಲ್ಯ ನಮ್ಗೆ ಕಾಡ್ತಾ ಇದೆ ಅನ್ನುವಂಥದ್ದು ತಮ್ಮ ಆತ್ಮಸಾಕ್ಷಿಯಾಗಿ ತಮಗೆ ಮನವರಿಕೆ ಆಗಿದೆ ಇದು ಅಂತ ಅನಿಸ್ತಾ ಇದೆ. ನಾನು ಭಗವಂತನಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಸಾಕಷ್ಟು ಶಾಸ್ತ್ರಿಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವರು ಹೇಳಿದ್ರು. ಅಷ್ಟೇ ಅಲ್ಲ, ನನಗೂ ಕೂಡ ಮನಸ್ಸಿನಲ್ಲಿ ಅನಿಸ್ತಾ ಇದೆ, ಕೆಲವರು ಬಲ್ಲವರು ಏನು ಕಾಗನೂರು ಮತ್ತು ನವಿಲೆ ಗ್ರಾಮಗಳ ಏನಿದ್ದಾರೆ ಆ ಬಲ್ಲ ಜನಗಳು ಕೂಡ ಹೌದು ಇದು ಅಪಚಾರ ಆಗಿತ್ತು ತಂದೆಯವರ ಕಡೆಯಿಂದ ಅಂತ ಕೆಲವರು ಮಾತಾಡಿದ್ದಾರೆ. ನಾನು ಕೂಡ ಇದನ್ನ ಆತ್ಮಪೂರ್ವಕವಾಗಿಯೇ ನಂಬ್ತಾ ಇದ್ದೇನೆ ಮತ್ತು ಭಗವಂತನ ಸೇವೆಗೆ ಸಿದ್ಧನಿದ್ದೇನೆ. ಮತ್ತೊಂದು ವಿಷಯ ತಿಳಿಸ್ಬಿಡ್ತೇನೆ. ಕೈ ಬೆರಳುಗಳು ಕೂಡ ಬಗ್ಗಿದವು, ನಂತರ ಕಾಲು ಬೆರಳುಗಳು ಕೂಡ ಬಗ್ಗಿದವು. 20 ಬೆರಳುಗಳು, ಕೈಯ 10 ಬೆರಳುಗಳು, 2 ಕೈಯ 10 ಬೆರಳುಗಳು ಮತ್ತು ಕಾಲಿನ 10 ಬೆರಳುಗಳು ಕೂಡ ಬಗ್ಗಿದವು. ಇದರ ನಂತರ ಏನಾಯ್ತಪ್ಪ ಅಂದ್ರೆ, ಒಬ್ಬ ಶಾಸ್ತ್ರಿ ಹೇಳ್ತಾನೆ, ನೀನು ಆ ಶಿವಾಲಯಕ್ಕೆ ನಡ್ಕೋ, ಶಿವನಿಗೆ ರುದ್ರಾಭಿಷೇಕ, ಶತರುದ್ರಾಭಿಷೇಕಗಳನ್ನು ಮಾಡಿಸುವ 5 ಸರ್ತಿ ಅಂತ ಹೇಳ್ತಾನೆ. ನೋಡಿ, ಎಷ್ಟು ಪ್ರಯತ್ನ ಪಟ್ಟರು ಮಾಡ್ಸಕ್ಕಾಗಿಲ್ಲ. 2008ರಲ್ಲಿ ಆ ರೀತಿ ಹೇಳಿದ್ದ ವ್ಯಕ್ತಿ. ನಾನು 2022ರಲ್ಲಿ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದೆ. ತದನಂತರ ನಮ್ಮ ವೆಂಕಟರಾಜ ಅಣ್ಣವರು ಒಂದೇ ಪೂಜೆ ಆದಮೇಲೆ ಶಂಕರಲಿಂಗೇಶ್ವರನ ಮಾಡಿಸ್ಬಿಟ್ವಿ ಪೂಜೆನ ನಾವು. ವೆಂಕಟರಾಜ ಅಣ್ಣವರು ಬಂದರು, ಆ ಗುಡಿಯನ್ನ ಕಟ್ಟೋಣ ಅಂತ ಹೇಳಿದರು, ಕೋಟಿಲಿಂಗೇಶ್ವರನ ಗುಡಿಯನ್ನ. ನಾವು ಕೂಡ ಸಮ್ಮತಿಸಿದ್ದೇವೆ. ಭಗವಂತನ ದಯೆಯಿಂದ ಎಲ್ಲರೂ ಕೂಡ ಒಪ್ಪಿಕೊಂಡು ನಮಗೆ ದಾರಿಯನ್ನು ಬಿಟ್ಟುಕೊಟ್ರೆ ಅವರೆಲ್ಲರಿಗೂ ಧನ್ಯವಾದಗಳು ನಮ್ಮ ಕಡೆಯಿಂದ. ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಮತ್ತೆ ಮತ್ತೆ ಹೇಳ್ತೇನೆ, ನನಗೆ ಕಣ್ಣಿತ್ತು, ಕೈಕಾಲು ಎಲ್ಲ ಸರಿ ಇದ್ವು. ಆದರೆ ತದನಂತರ ಶಿವಾಲಯ ಒಂದೇನು ಅಪಚಾರ ಆಯಿತು ಅಂತಂತಾರೆ. ಅದರ ನಂತರ ಆಲ್ಮೋಸ್ಟ್ 35 ವರ್ಷಗಳಾಯಿತು ನನಗೆ ಕಣ್ಣು ಕಾಣಿಸಲ್ಲ. ಕೈ ಬೆರಳುಗಳು ಬಗ್ಗಿದ್ದಾವೆ, ಕಾಲು ಬೆರಳುಗಳು ಕೂಡ ಬಗ್ಗಿದ್ದಾವೆ. ತೊಂದರೆ ಇದೆ. ಭಗವಂತ ತೊಂದರೆ ನಿವಾರಿಸಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ತಿಪ್ಪೇಸ್ವಾಮಿಯವರೇ. ತಮ್ಮೆಲ್ಲ ಒಂದು ಅಂತರಾತ್ಮದ ಮಾತುಗಳು ನಿಜಕ್ಕೂ ಕೂಡ ಕೆಲವರು ಏನು ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ದಾರಿಯಾಗಲಿ, ತಮ್ಮ ಒಂದು ಅನುಭವದ ಮಾತು ಅವ್ರಿಗೂ ಕೂಡ ಆ ಒಂದು ಕೋಟಿಲಿಂಗೇಶ್ವರ ಏನಿದ್ದಾನೆ ಅವರಿಗೆ ಪರಿವರ್ತನೆಗೆ ಅವಕಾಶ ಮಾಡಿಕೊಡಲಿ ಎನ್ನುವಂತಹದ್ದು ಕೂಡ ನಮ್ಮ ಒಂದು ಆಶಯವಾಗಿದೆ. ತಮಗೂ ಕೂಡ ಒಂದು ಶಾಪನೋ ಅಥವಾ ಅಪಚಾರದ ಒಂದು ಪ್ರಾಯಶ್ಚಿತ್ತನೋ ಗೊತ್ತಿಲ್ಲ, ಅದರಿಂದ ಮುಕ್ತಿ ಸಿಗಲಿ, ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ ಎನ್ನುವಂತಹದ್ದು ಕೂಡ ನಮ್ಮ ಒಂದು ಅಭಿಪ್ರಾಯವಾಗಿದೆ. ನಾವು ಕೂಡ ಕೋಟಿಲಿಂಗೇಶ್ವರನಲ್ಲಿ ಬೇಡಿಕೊಳ್ತೀವಿ, ತಮ್ಮ
ತಂದೆಯವರಿಂದ ಆಗಲಿ ತಮ್ಮ ಕುಟುಂಬದಿಂದ ಕೋಟಿಲಿಂಗೇಶ್ವರನಿಗೆ ಆದಂತಹ ಅಪಚಾರಕ್ಕೆ ಅದು ಮುಕ್ತಿ ಸಿಗಲಿ, ಶಾಪ ವಿಮೋಚನೆ ಆಗಲಿ ಎನ್ನುವಂತಹದ್ದನ್ನು ನಾವು ಕೂಡ ಕೋಟಿಲಿಂಗೇಶ್ವರನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಕೆಲವರು ಇವತ್ತಿಗೂ ಕೂಡ ನಿಮ್ಮ ಮನದಾಸೆ ಏನಿದೆ ಅಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಎನ್ನುವಂತಹ ಒಂದು ಮಹದಾಸೆಗೆ ಬಹಳಷ್ಟು ಕಂಟಕಗಳು, ಅಡ್ಡಿಗಳು, ಆತಂಕಗಳು ಬರ್ತಾ ಇವೆ. ಅವೆಲ್ಲವನ್ನು ನಿವಾರಿಸುವುದರ ಮೂಲಕ ಅವರಿಗೂ ಕೂಡ ಏನು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಕಾರ್ಯಕ್ಕೆ ಅಡ್ಡಿ ಆತಂಕಗಳನ್ನು ರೂಪಿಸ್ತಾ ಇದ್ದಾರೆ, ಅವರಿಗೂ ಕೂಡ ಕೋಟಿಲಿಂಗೇಶ್ವರ ಸದ್ಬುದ್ಧಿಯನ್ನು ದಯಪಾಲಿಸಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ತಮ್ಮ ಸಂದರ್ಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ತಿಪ್ಪೇಸ್ವಾಮಿ ನಾನೊಂದು ಮಾತು ಹೇಳ್ತೇನೆ. ಹೇಳಿ. ಎಲ್ಲ ಕಾಗನೂರು ಗ್ರಾಮ ಮತ್ತು ನವಿಲೆ ಗ್ರಾಮ, ಕೊಟ್ನೇಕಲ್ ಕ್ಯಾಂಪ್ ಗ್ರಾಮದ ಜನತೆ, ಹೂವಿನ ಹಡಗಲಿ ಜನತೆ, ಸಮಸ್ತ ಶಿವಭಕ್ತರೆಲ್ಲರೂ ಕೂಡ ಒಂದಾಗಿ ಆ ಗುಡಿಯನ್ನು ಕಟ್ಟೋಣ. ಏನು ಪಾಳು ಬಿದ್ದ ಗುಡಿ, ಅಲ್ಲಿ ಒಂದು ವಿಶೇಷವಾದ ಅದ್ಭುತವಾದ ಶಿವಾಲಯ ನಿರ್ಮಾಣ ಆಗಲಿ, ಘಂಟಾನಿನಾದ ಮೊಳಗಲಿ, ವೇದ ಘೋಷಗಳಿಂದ ಪೂಜೆ ಸಮರ್ಪಿತವಾಗಲಿ, ಹೋಮ ಹವನಗಳು ನಡೆಯಲಿ. ಆ ರೀತಿ ಎಲ್ಲರೂ ಕೂಡ ಭಾಗವಹಿಸಿ ಆ ದೇವಾಲಯದ ನಿರ್ಮಾಣ ಮಾಡೋಣ ಮತ್ತು ಪೂಜಾ ಕೈಂಕರ್ಯಗಳು ಸಾಂಗವಾಗಿ ನಡಿಬೇಕು ಅಂತಂದೇಳಿ ನಮ್ಮ ಆಶಯ. ಎಲ್ಲರೂ ಕೂಡ ಸಹಕರಿಸಿ ಎಲ್ಲರೂ